रमज़ान जमात इस्लामी हिंद मानवी की तरफ से ईद फितर के मौके पर तारीख़ 28 मार्च 2026 वक्त ठीक 7:30 को मुकाम TAPMS ग्राउंड के अंदर ये प्रोग्राम इनेक़द किया जा रहा है। इस मौके पर रमज़ान मुबारक की जो बरकतें नाजिल हुए हैं, तमाम मुसलमान भाइयों के नज़दीक ये बहुत बड़ा मुकाम है। आप तमाम को इस बात की इत्तला दी जाती है कि रमज़ान के मौके पर एक इंसान जो बुराई की तरफ जाने वाला था वो दूर हो जाता है। जो भूखों की प्यास जो है वो भूखों से उसकी याद आ जाती है, और जो गरीब लोग हैं उनको किस तरीक़े से हम देना है, ये सारी चीज़ें उसके अंदर आ जाती हैं। इस मौके पर रमज़ान के इस मौके पर ईद सौहार्दा कोटा के नाम पे जमात इस्लामी हिंद ने ये TAPMS ग्राउंड के अंदर ये प्रोग्राम रखा है। आप तमाम को इस बात की इत्तला दी जाती है कि इस प्रोग्राम के अंदर अपने दोस्त अहबाब और अपने घर वालों को साथ लेकर इस प्रोग्राम को कामयाब बनाएं, और आपका बहुत बड़ा शुक्रिया अदा करता हूँ। ಇಸ್ಲಾಮಿನ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಸೌಹಾರ್ದ ಕೂಟವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಮಾನ್ವಿನಗರದ TAPMC ಆವರಣದಲ್ಲಿ ಶನಿವಾರ ಸಂಜೆ 7:15ಕ್ಕೆ 28ನೇ ತಾರೀಕು ಮಾರ್ಚ್. ಆದಮೇಲೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂತಂದರೆ, ನಾವು ರಮಜಾನ್ನ 30 ದಿನಗಳ ಒಂದು ಉಪವಾಸ ವೃತವನ್ನು ಮಾಡಿ ಆ ಒಂದು ರಮಜಾನಿನ ಒಂದು ಅಡಿಯಲ್ಲಿ ಭಾಳಷ್ಟು ಒಂದು ಮೌಲ್ಯಗಳನ್ನು ನಾವು ಕಲ್ತಿರ್ತೀವಿ. ಕುರಾನಿನ ಮೂಲಕ ಆಗಿರ್ಬೋದು ಅಥವಾ ಮತ್ತು ರಂಜಾನಿನ ಉಪವಾಸದ ವೃತ್ತದ ಮೂಲಕ ಆಗಿರ್ಬೋದು, ಭಾಳಷ್ಟು ಮೌಲ್ಯಗಳನ್ನು ರಂಜಾನ್ ನಮಗೆ ಕಲಿಸಿಕೊಡುತ್ತೆ. ಈ ರಂಜಾನ್ನ ಈ ಒಂದು ಮೌಲ್ಯಗಳನ್ನು ಕೇವಲ ಮುಸ್ಲಿಂ ಬಾಂಧವರು ಅಷ್ಟೇ ಅಲ್ಲ, ನಮ್ಮ ನಗರದ ಬಂಧುಗಳು ಸಹ, ನಮ್ಮ ಒಡನಾಡಿಗಳು ಸಹ, ಅವರಿಗೂ ಸಹ ಈ ಒಂದು ರಂಜಾನಿನ ಒಂದು ಮೌಲ್ಯಗಳನ್ನು ತಿಳಿಸಬೇಕು. ಸಹನೆ, ಸಹೋದರತ್ವ, ದಾನದ ಒಂದು ಪರಿಕಲ್ಪನೆ, ಇವೆಲ್ಲವೂ ಬೇರೆಯವರು ಸಹ ಅರ್ಥ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಜಮಾತೆ ಇಸ್ಲಾಮಿಯಿಂದ ಮಾನವಿ ಘಟಕದ ವತಿಯಿಂದ ಈ ಒಂದು ಈದ್ ಸೌಹಾರ್ದ ಕೂಟವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ, ಧರ್ಮ, ಜನಾಂಗದ ಒಂದು ಭೇದವಿಲ್ಲದೆ ಎಲ್ಲರಿಗೂ ಸಹ ಆಹ್ವಾನವನ್ನು ನಾವು ಕೊಡ್ತಾ ಇದ್ದೇವೆ. ಮತ್ತು ಮಹಿಳೆಯರಿಗೂ ಸಹ ವಿಶೇಷ ಪ್ರತ್ಯೇಕ ಒಂದು ಆಸನದ ವ್ಯವಸ್ಥೆ ಸಹ ಇದರಲ್ಲಿ ಮಾಡಲಾಗಿದೆ. ಮತ್ತು ಅದಲ್ಲದೆ ನಮ್ಮ ದೂರದ ಗ್ರಾಮೀಣ ಬಂಧುಗಳು ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗಾಗಿ ಊಟದ ವ್ಯವಸ್ಥೆ ಸಹ ಮಾಡಿದ್ದೀವಿ. ನಗರದ ನಿವಾಸಿಗಳಿಗೆ ಸಿಹಿಯನ್ನು ಕೊನೆಗೆ ಶೀರ್ ಕುರ್ಮಾನ ಇವನಂತೀವಿ, ಶಾವಿಗೆಯನ್ನು ನಾವು ಕೊನೆಗೆ ವಿತರಿಸಲಿದ್ದೀವಿ. ನಮ್ಮೊಂದಿಗೆ ಈ ಸೌಹಾರ್ದ ಈ ಒಂದು ಕೂಟದಲ್ಲಿ ನಮ್ಮ ಮಾನವಿ ಜನತೆ ಎಲ್ಲರೂ ಸಹ ಅದರಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಒಂದು ಖುಷಿಯ ಒಂದು ಸಂಭ್ರಮವನ್ನು ಆಚರಿಸಬೇಕಾಗ ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇದು ಕೇವಲ ಒಂದು ಸಂಭ್ರಮದ ಆಚರಣೆ ಅಲ್ಲ, ಇದಕ್ಕಷ್ಟೇ ಸೀಮಿತ ಅಲ್ಲ. ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಎಲ್ಲ ಧರ್ಮದ ನಮ್ಮ ಮಾನ್ವಿ ನಗರದ ಪ್ರಖ್ಯಾತ ಸ್ವಾಮೀಜಿಗಳಾದಂಥ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಸ್ವಾಮೀಜಿಗಳು ಸಹ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಾನ್ವಿ ನಗರದ ಸೆಂಟ್ ಮೇರಿ ಚರ್ಚ್ನ ಫಾದರ್ ವಿನ್ಸೆಂಟ್ ಸುರೇಶ್ ಸರ್ ಅವರು ಸಹ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಾನ್ವಿ ನಗರದ ಜನಪ್ರಿಯ ಸಚಿವರಾದಂತಹ ಶ್ರೀ NS ಬೋಸರ್ ಸರ್ ಅವರು ಸಹ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಾನ್ವಿ ನಗರದ ಶಾಸಕರಾದಂಥ ಶ್ರೀ ಅಂಪ ನಾಯಕ್ ಸರ್, ಅದೇ ರೀತಿಯಾಗಿ ಮಾಜಿ ಶಾಸಕರಾದಂಥ ಶ್ರೀ ರಾಜ ವೆಂಕಟಪ್ಪ ನಾಯಕ್ ಸರ್, ಅದೇ ರೀತಿಯಾಗಿ ಶ್ರೀ ಬಸನಗೌಡ ಬ್ಯಾಗವಾಡ್ ಸರ್, ಅದೇ ರೀತಿಯಾಗಿ ಶ್ರೀ ಗಂಗಾಧರ ನಾಯಕ್ ಸರ್, ಹೀಗೆ ಬಹಳ ಜನ ಮುಖ್ಯ ಅತಿಥಿಗಳಾಗಿ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಕಾರ್ಯಕ್ರಮದ ಮುಖ್ಯ ಒಂದು ಕೇಂದ್ರ ಬಿಂದು, ವಿಶೇಷ ಒಂದು ಉಪನ್ಯಾಸ ಯಾವುದು ಅಂತಂದರೆ, ಪ್ರಖ್ಯಾತ ಪ್ರವಚನಕಾರರಾದಂತಹ ಜನಾಬ್ ಲಾಲ್ ಹುಸೇನ್ ಕಂದ್ಗಲ್ ಸರ್ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ವಿಭಾಗೀಯ ವಲಯ ಸಂಚಾಲಕರಾದಂತಹ ಮೌಲಾನಾ ಅನ್ವರ್ ಪಾಷಾ ಉಮ್ರಿ ಸಹ ಈ ಒಂದು ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಉಪಸ್ಥಿತಿ ಜನಾಬ್ ಅಬ್ದುಲ್ ಕರೀಂ ಖಾನ್ ಸಾಬ್, ಇವರು ನಮ್ಮ ಜಿಲ್ಲಾ ಸಂಚಾಲಕರು, ಇವರು ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈದ್ಗಾದ ಅಧ್ಯಕ್ಷರಾದಂತಹ ಜನಾಬ್ ಅಬ್ದುಲ್ ಗಫರ್ ಸಾಬ್, ಅದೇ ರೀತಿಯಾಗಿ ನಮ್ಮ ರಾಬ್ತೆ ಮಿಲ್ಲತ್ ಮತ್ತು ದಾರುಸಲಾಂನ ಅಧ್ಯಕ್ಷರಾದಂಥ ಜನಾಬ್ ಸೈಯದ್ ಅಕ್ಬರ್
ಪಾಷಾ ಹುಸೇನಿ ಸರ್ ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂತಂದರೆ, ಈಗಾಗಲೇ ನಿಮಗೆ ಹೇಳಿದ ಹಾಗೆ ಏನು ಸಹೋದರತ್ವ, ಸಹನೆ, ಈ ಒಂದು ರಂಜಾನಿನ ಮೌಲ್ಯಗಳೇನಿದ್ದಾವೆ ಅವುಗಳನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳೋದಾಗಿದೆ. ಮತ್ತು ನಮ್ಮ ಭಾರತೀಯ ಒಂದು ಏನು ಸಂಸ್ಕೃತಿ ಇದೆ, ಯಾವುದೇ ಒಂದು ವರ್ಗ ಭೇದವಿಲ್ಲದೆ ಎಲ್ಲರೊಂದಿಗೆ ಪರಸ್ಪರ ಸ್ನೇಹ ಸೌಹಾರ್ದತೆಯಿಂದ ಸಹೋದರತೆಯಿಂದ ಒಂದು ಇರಬೇಕು ಅನ್ನುವಂಥ ಒಂದು ಸಂದೇಶವನ್ನು ಈ ಒಂದು ವೇದಿಕೆ ಮೂಲಕ ಹಂಚಿಕೊಳ್ಳಲಾಗುತ್ತೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಬರಬೇಕು ಅಂತ ಹೇಳಿಬಿಟ್ಟು ನಮ್ಮ ಮಾನ್ವಿನಗರದ ನಿವಾಸಿಗಳಿಗೆ ಈ ಮೂಲಕ, ಈ ವೇದಿಕೆ ಮೂಲಕ, ಈ ಪತ್ರಿಕೆ ಗೋಷ್ಠಿಗೆ ಮೂಲಕ ಅವರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ತದನಂತರ ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ದಿನಾಂಕ 28/3/2026 ಮಾರ್ಚ್ ಶನಿವಾರರಂದು ಸಾಯಂಕಾಲ 7:15ಕ್ಕೆ ಜಮಾತ್ ಇಸ್ಲಾಮಿ ಹಿಂದ್ ವತಿಯಿಂದ ಈ ಸೌಹಾರ್ದ ಊಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಮ್ಮ ಸ್ನೇಹಿತರೇ, ತಮಗೆಲ್ಲ ತಿಳಿದಿರುವಂತೆ ಜಮಾತ್ ಇಸ್ಲಾಮಿ ಹಿಂದ್ ಪ್ರತಿ ವರ್ಷ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರ್ತಾ ಇದೆ. ಅದು ಬಹಿರಂಗ ಕಾರ್ಯ ಆಗಿರ್ಬೋದು, ಸಮಾಜ ಸೇವಾ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಸೌಹಾರ್ದತೆ ಭೇಟಿಗಳ ಕಾರ್ಯಕ್ರಮ ಆಗಿರ್ಬೋದು, ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಈಗಾಗಲೇ ಇದೇ ರಂಜಾನ್ ತಿಂಗಳಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ ವತಿಯಿಂದ ಇಫ್ತಾರ್ ಕೂಟವನ್ನು ಮಸ್ಜಿದ್ ಕುಬಾದಲ್ಲಿ ಏರ್ಪಡಿಸಲಾಗಿದ್ದು, ತಾವೆಲ್ಲರೂ ಕೂಡ ಅದರಲ್ಲಿ ಬಂದಿದ್ದು. ಅದೇ ರೀತಿಯಾಗಿ ಮಹಿಳಾ ಘಟಕದ ವತಿಯಿಂದ ಕೂಡ ವಿವಿಧ ಸ್ಥಳಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಮತ್ತು ಮನೆಗಳಲ್ಲಿ ಈ ಇಫ್ತಾರ್ ಕೂಟವನ್ನು ಏರ್ಪಡಿಸಲಾಗಿತ್ತು. ಅದೇ ರೀತಿ SIU ವತಿಯಿಂದಲೂ ಕೂಡ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ಈ ಸೌಹಾರ್ದ ಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ನಮ್ಮೆಲ್ಲ ದೇಶ ಬಾಂಧವರ ಜೊತೆ ಒಳ್ಳೆಯ ಒಡನಾಟ ಇರಬೇಕು, ಪ್ರೀತಿ, ವಿಶ್ವಾಸ, ಸೌಹಾರ್ದತೆ ಬೆಳಿಬೇಕು. ಆಮೇಲೆ ನಾವೇನೆಲ್ಲ ಧರ್ಮ ನಮಗೇನು ಹೇಳಿಕೊಡುತ್ತೆ, ಈ ಧರ್ಮದಲ್ಲಿ ನಾವು ಏನು ಆಚರಣೆ ಮಾಡಿ ಆಮೇಲೆ ಏನು ಅನುಸರಿಸಬೇಕು ಅಂತಕ್ಕಂಥ ಒಂದು ಸಾರಾಂಶವನ್ನು ಕೂಡ ಸಾರ್ವಜನಿಕರಿಗೆ ತಿಳಿಸಬೇಕಾಗಿದೆ. ಹಾಗಾಗಿ ಆ ಒಂದು ಉದ್ದೇಶದಿಂದ ನಾವು ಯಾವ ಥರ ನಾವು ಉಪವಾಸ ಬಿಡ್ತೀವಿ, ಉಪವಾಸ ಬಿಡಬೇಕಾದ್ರೆ ನಾವು ಯಾವ ಆಹಾರಗಳನ್ನು ನಾವು ಸೇವನೆ ಮಾಡಿಕೊಂಡು ಉಪವಾಸ ಬಿಡ್ತೀವಿ ಅಂತಕ್ಕಂಥದ್ದು ಕೂಡ ಎಲ್ಲರಿಗೂ ತಿಳಿಬೇಕು. ಆ ಒಂದು ಸುಸಂದರ್ಭದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗುತ್ತೆ. ಅದೇ ರೀತಿಯಾಗಿ ಈ 30 ದಿನಗಳ ಉಪವಾಸ ನಂತರ ಮತ್ತೆ ನಾವು ಈ ಸೌಹಾರ್ದ ಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಇದು 2022ರಲ್ಲಿ ಈ ಸೌಹಾರ್ದ ಕೂಟ ಆಗಿತ್ತು. ಅದಾದ ನಂತರ ಆಗಲಿಲ್ಲ. ಈಗ ಆಗ್ತಾ ಇದೆ. ಹಾಗಾಗಿ ಈ ಒಂದು ಈ ಸೌಹಾರ್ದ ಕೂಟದಲ್ಲಿ ಎಲ್ಲ ಜಾತಿ ಧರ್ಮಗಳ ಜನರನ್ನು ಸೇರಿಸುವ ಒಂದು ಉದ್ದೇಶ. ಅದೇ ರೀತಿಯಾಗಿ ಈ ಒಂದು ವೇದಿಕೆಯಲ್ಲಿ ಹಿಂದೂ ಧರ್ಮದ ಗುರುಗಳಾಗಿರ್ಬೋದು, ನಮ್ಮ ಕಲ್ಮಠ ಶ್ರೀಗಳಿದ್ದಾರೆ, ಅದೇ ರೀತಿಯಾಗಿ ಕ್ರೈಸ್ತ ಧರ್ಮದ ಫಾದರ್ ಇದ್ದಾರೆ, ಅದೇ ರೀತಿಯಾಗಿ ನಮ್ಮ ಮುಸ್ಲಿಂ ಧರ್ಮದ ಗುರು ಆಗಿರ್ತಕ್ಕಂಥ ಮೌಲಾನಾ ಅನ್ವರ್ ಪಾಷಾ ಉಮ್ರಿ ಹಾಗೂ ಖ್ಯಾತ ಉಪನ್ಯಾಸಕರಾಗಿರ್ತಕ್ಕಂಥ ಲಾಲ್ ಹುಸೇನ್ ಇಲ್ಕಲ್ ಇವರು ಕೂಡ ಈ ಉಪನ್ಯಾಸವನ್ನು ಲೀಡ್ ನೀಡಿದ್ದಾರೆ. ಇದರ ಜೊತೆಯಲ್ಲಿ ವಿವಿಧ ರಾಜಕೀಯ ವ್ಯಕ್ತಿಗಳು, ಅದು ಕಾಂಗ್ರೆಸ್ ಆಗಿರ್ಬೋದು, ಜನತಾದಳ ಆಗಿರ್ಬೋದು, BJP ಆಗಿರ್ಬೋದು, ಎಲ್ಲ ಪಕ್ಷಗಳಿಗೆ ಸಂಬಂಧಪಟ್ಟಂಥ ರಾಜಕೀಯ ಮುಖಂಡರು ಅವರು ಕೂಡ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿದ್ದು ಸೌಹಾರ್ದತೆಯ ಸಂದೇಶವನ್ನು ಎಲ್ಲರ ಮುಖಾಂತರ, ಅದು ರಾಜಕೀಯವಾಗಿ ಆಗಿರ್ಬೋದು ಅಥವಾ ಧಾರ್ಮಿಕವಾಗಿರ್ಬೋದು, ಈ ಒಂದು ಸೌಹಾರ್ದತೆ ವಿಷಯ ಎಲ್ಲರಿಗೆ ಮನಗೊಳಿಸಬೇಕು, ಅದರ ಸೌಹಾರ್ದತೆಯ ವಾತಾವರಣವನ್ನು ಬೆಳೆಸಬೇಕು ಅಂತಕ್ಕಂಥ ಜಮಾತ್ ಇಸ್ಲಾಮಿ ಅನ್ನೋ ಒಂದು ಉದ್ದೇಶ ಇದೆ. ಆ ಉದ್ದೇಶದಿಂದ ಈ ಒಂದು ಸೌಹಾರ್ದ ಕೂಟವನ್ನು ನಾವು ಏರ್ಪಡಿಸಿದ್ದೇವೆ. ಹಾಗಾಗಿ ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ಳೋದು ಏನಂತಂದರೆ, ತಮ್ಮ ಪತ್ರಿಕೆಗಳಲ್ಲಿ ಈ ಸೌಹಾರ್ದತೆಯ ವಿಷಯಗಳನ್ನು ತಾವು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಪರವಾಗಿ ಅದನ್ನು ಬರಿಬೇಕು. ಎಲ್ಲ ಜನರಲ್ಲಿ ಓದುವ ಮುಖಾಂತರ ಕೂಡ ಸೌಹಾರ್ದತೆ ಅಂಶಗಳು ಬರಬೇಕು ಅಂತಕ್ಕಂಥ ಒಂದು ನಮ್ಮ ಮನವಿ ನಿಮ್ಮ ಮುಖಾಂತರ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವುಗಳು ಕೂಡ ಬರಬೇಕು. ಅದೇ ರೀತಿ ತಮ್ಮ ಪತ್ರಿಕೆಗಳ ಮುಖಾಂತರ ಜನಸಾಮಾನ್ಯರಿಗೂ ಕೂಡ ಈ ವಿಷಯ ತಲುಪಿಸುವ ಹಾಗೆ ತಮ್ಮ ವರದಿ ಬರಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿಕೊಡ್ತಾ ಇದ್ದೀನಿ.